ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೋಬೇಕು ಅನ್ನಿಸ್ತು. ಸ್ನೇಹಿತರೆ, ಈಗ ನಾನು ಹೇಳ್ತಾ ಇರೋ ವಿಷಯನ ಸ್ವಲ್ಪ ಯೋಚಿಸಿ ನೋಡಿ. ಆಡಂಬರದ ಜೀವನ ಬೇಡ. ಒಂದು ಹೊತ್ತು ಉಪವಾಸ ಇದ್ದರೂ ಸರಿ, ಸಾಲ ಮಾತ್ರ ಮಾಡಬೇಡಿ. ಯಾಕಂದರೆ ಹಸಿವು ತೀರಿಸಿದಷ್ಟು ಸುಲಭವಾಗಿ ಸಾಲ ತೀರ್ಸೋಕ್ಕಾಗಲ್ಲ. ಸ್ನೇಹಿತರೆ, ಅರ್ಥ ಆಯ್ತಲ್ವಾ? ಸಾಲ ಮಾಡಬಾರ್ದು ಅಂತ. ಸಾಲನೇ ಮಾಡಬಾರ್ದು ನಾವು. ಎಂಥ ಪರಿಸ್ಥಿತಿಯಲ್ಲಿ ನಾವು ಸಾಲ ಮಾಡಬೇಕು ಅಂದರೆ, ನಮಗೇನಾದರೂ ಹೆಲ್ತ್ ಇಶ್ಯೂ ಇದ್ದರೆ, ಅಥವಾ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೆ ಯಾರಿಗಾದರೂ ಸಿವಿಯರ್ ಹೆಲ್ತ್ ಇಶ್ಯೂ ಇದ್ದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕು, ಅಥವಾ ಸರ್ಜರಿ ಮಾಡಿಸ್ಬೇಕು. ಈ ಥರ ಏನಾದರೂ ದೊಡ್ಡ ದೊಡ್ಡ ಹೆಲ್ತ್ ಇಶ್ಯೂಸ್ ಇದ್ದರೆ ಆಗ ನಾವು ಸಾಲ ಮಾಡಲೇಬೇಕು. ಸಾಲ ಮಾಡಿದ್ರೂ ಆವಾಗ ನಮಗೊಂದು ತೃಪ್ತಿ ಇರುತ್ತೆ. ಯಾಕಂದರೆ ನಾವು ಒಂದು ಪ್ರಾಣನ ಉಳಿಸ್ಕೋತೀವಿ, ಒಂದು ಜೀವ ಉಳಿಯುತ್ತೆ. ಒಂದು ಜೀವ ಉಳಿಯೋಕ್ಕೋಸ್ಕರ ಸಾಲ ಮಾಡಿದ್ರೂ ತಪ್ಪೇನಿಲ್ಲ. ಅದಲ್ದಿರ ಸುಮ್ಮನೆ ನಾವು ಆಡಂಬರ ಜೀವನಕ್ಕೆ ಸಾಲ ಮಾಡಬಾರ್ದು. ಏನಪ್ಪ ಅಂತಂದರೆ, ಈಗ ಮದುವೆ ಮಾಡೋಕ್ಕೆ ನಮ್ಮ ಹತ್ರ ಒಂದು 5 ಲಕ್ಷ ಇಟ್ಟು ಮದುವೆ ಮಾಡೋಷ್ಟು ನಮಗೆ ಕೇಪಬಿಲಿಟಿ ಇರುತ್ತೆ. ಅದಕ್ಕೆ ನಾವು ಇನ್ನೊಂದು 5 ಲಕ್ಷ ಸಾಲ ಮಾಡಿ ಗ್ರ್ಯಾಂಡಾಗಿ ಮದುವೆ ಮಾಡೋದು. ಬಂದಿರೋ ನೆಂಟರು ಫ್ರೆಂಡ್ಸು ಎಲ್ಲರೂ ಹಬ್ಬ ಎಷ್ಟು ಚೆನ್ನಾಗಿ ಮಾಡಿದ್ರು, ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂತ ಮಾತಾಡ್ಕೊಂಡು ಹೋದರೆ ಅದು ನಮಗೆ ಖುಷಿ. ಆದರೆ ಸ್ನೇಹಿತರೆ, ಅವ್ರು ಆವಾಗ ಮಾತಾಡ್ತಾರೆ, ಇನ್ನೊಂದು 15 ದಿನ ಮಾತಾಡ್ಬೋದು, ತಿಂಗಳು ಮಾತಾಡ್ಬೋದು. ಅದಾದಮೇಲೆ ಆ ಗುಂಗಿಂದ ನಾವು ಆಚೆ ಬಂದಾಗ ನಮಗೆ ಸಾಲ ನೆನಪಾಗುತ್ತೆ. ಅಲ್ಲಿಂದ ಸಾಲ ತೀರಿಸ್ಬೇಕಾಗಿರೋರು ನಾವೇ. ಅದಕ್ಕೆ ಯೋಚನೆ ಮಾಡಿ, ನಮ್ಮ ಬಡ್ಜೆಟ್ ಎಷ್ಟಿದ್ದರೆ ಅಷ್ಟರಲ್ಲಿ ನಾವು ಸಾಲ ಮಾಡಿಕೊಂಡ್ರೆ ಬೆಟರ್ ಅಂತ ನನ್ನ ಅನಿಸಿಕೆ. ಅದೇ ರೀತಿ ಮನೆ ಕಟ್ಟೋಕ್ಕೆ, ದೊಡ್ಡ ಮನೆ ಕಟ್ಟಿ 4 ಫ್ಲೋರ್ 5 ಫ್ಲೋರ್ ಕಟ್ಟಿ ಸಾಲ ಮಾಡಬಾರ್ದು. ಮತ್ತು ಆ ಗೃಹಪ್ರವೇಶಕ್ಕೆ ಬರೋರೆಲ್ಲರೂ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಮನೆ, ಹಾಗೆ ಹೀಗೆ ಅಂತ ಮಾತಾಡ್ಕೊಂಡು ಹೋಗ್ತಾರೆ. ಮತ್ತೆ 15 ದಿನಕ್ಕೆ ಮತ್ತೆ ಅದೇ ಸಾಲದ ಚಿಂತೆ ನಮಗೆ ಹತ್ತುತ್ತೆ. ಇದು ಬೇಡ. ನಮಗೆ ಎಷ್ಟಿದ್ರೆ ಅಷ್ಟರಲ್ಲೇ ಮಾಡಿಕೊಂಡ್ರೆ ನಾವು ಸುಖವಾಗಿರ್ತೀವಿ. ಅದೇ ರೀತಿ ಗೋಲ್ಡ್ ತೆಗಿಯೋಕ್ಕಾಗಿರ್ಬೋದು, ಒಂದು ವೆಹಿಕಲ್ ತೆಗಿಯೋಕ್ಕಾಗಿರ್ಬೋದು, ಸಾಲ ಮಾಡೋದು ತೆಗಿಯೋದು, ಅದನ್ನು ತೀರ್ಸೋಕ್ಕಾಗ್ದಿರ ಮತ್ತೆ ಆ ಗೋಲ್ಡ್ನೇ ಮಾರುವಂಥ ಪರಿಸ್ಥಿತಿ, ವೆಹಿಕಲ್ನೇ ಮಾರುವಂಥ ಪರಿಸ್ಥಿತಿ ಬರಬಾರ್ದು. ಅದಲ್ದಿರ ಇನ್ನೂ ದಾರುಣವಾದ ವಿಷಯಗಳಿಗೆ ಕೆಲವರು ಸಾಲ ಮಾಡೋರು ಇರ್ತಾರೆ. ಎಂಥ ವಿಷಯಗಳು ಅಂದರೆ, ಕುಡಿಯೋದಕ್ಕೆ, ಜೂಜಾಡೋದಕ್ಕೆ, ಈ ಥರದಕ್ಕೆ ಇನ್ನೂ ಮುಂತಾದಕ್ಕೆಲ್ಲನೂ ಸಾಲ ಮಾಡೋರು ಇರ್ತಾರೆ. ಇದರಿಂದ ಅವ್ರ ಫ್ಯಾಮ್ಲಿ ಎಷ್ಟು ಸಫರ್ ಆಗ್ತಾರೆ ಅಂದರೆ, ಹೆಂಡತಿ ಮಕ್ಕಳು ಎಲ್ಲನೂ ಅಷ್ಟು ಸಫರ್ ಆಗ್ತಾರೆ. ಅದಕ್ಕೆ ನಾವು ಯೋಚನೆ ಮಾಡಿ, ನಮ್ಮ ಸಂಪಾದನೆ ಎಷ್ಟಿದೆ, ನಮ್ಮ ಸೇವಿಂಗ್ಸ್ ಎಷ್ಟಿದೆ, ನಾವು ಮದುವೆ ಮಾಡಬೇಕು ಅಂದರೆ, ಮನೆ ಕಟ್ಟಬೇಕು ಅಂದರೆ, ವೆಹಿಕಲ್ ತೆಗಿಬೇಕು ಅಂದರೆ, ಗೋಲ್ಡ್ ತೆಗಿಬೇಕು, ಏನೇ ವಿಷಯಕ್ಕಾಗಿರ್ಬೋದು, ನಮ್ಮ ಸಂಪಾದನೆ ಹಿಂದೆ ಸೇವಿಂಗ್ಸು, ಮುಂದೆ ನಮಗೆ ಅದನ್ನು ತೀರ್ಸೋಕ್ಕೆ ಯಾವ್ಯಾವ ಮೂಲಗಳಿದೆ ಇದನ್ನು ನೋಡಿಕೊಂಡು ಸಾಲ ಮಾಡಿದ್ರೆ ಸುಖವಾಗಿ ಜೀವನ ನಡೆಸ್ಬೋದು ಅಂತ ನನ್ನ ಅನಿಸಿಕೆ. ಹೌದಲ್ವಾ ಸ್ನೇಹಿತರೆ?